ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಇವತ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಕೆಮಿಕಲ್ ಕೈನೆಟಿಕ್ಸ್ ಮತ್ತು ಕ್ಯಾಟಲಿಸಿಸ್ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಈ ಟಾಪಿಕ್ನಲ್ಲಿ ನೀವು ಪಕ್ಕಾ ಆಗ್ಬೇಕು ಅಂದ್ರೆ ಈ ಕ್ಲಾಸ್ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸರಿ, ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ. ಬನ್ನಿ. Chemical kinetics, the branch of chemistry which deals with the rate of chemical reactions, the factors affecting the rate of reactions, and the mechanism of the reaction. Okay, so chemical kinetics ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ರಾಸಾಯನಿಕ ಕ್ರಿಯೆಗಳ ಸ್ಪೀಡ್ ಬಗ್ಗೆ ಓದೋದು. ಅಂದ್ರೆ ಮೂರು ಮುಖ್ಯ ವಿಷಯಗಳು. ಒಂದು ರಿಯಾಕ್ಷನ್ ಎಷ್ಟು ಫಾಸ್ಟ್ ಆಗಿ ಅಥವಾ ಸ್ಲೋ ಆಗಿ ನಡೀತಿದೆ. ಎರಡನೇದು, ಆ ಸ್ಪೀಡ್ನ ಮೇಲೆ ಯಾವ್ಯಾವ ಫ್ಯಾಕ್ಟರ್ಸ್ ಅಂದ್ರೆ ಅಂಶಗಳು ಪ್ರಭಾವ ಬೀರುತ್ತೆ. ಮತ್ತು ಮೂರನೇದು, ಆ ರಿಯಾಕ್ಷನ್ ಯಾವ ರೀತಿ ಯಾವ ಸ್ಟೆಪ್ಸ್ ಮೂಲಕ ನಡೆಯುತ್ತೆ, ಅಂದ್ರೆ ಅದರ ಮೆಕ್ಯಾನಿಸಮ್ ಏನು. ಇದನ್ನೊಂದು ಕಾರ್ ರೇಸ್ ಥರ ಅಂದ್ಕೊಳ್ಳಿ. ಕಾರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅನ್ನೋದು ರೇಟ್. ಆ ಸ್ಪೀಡ್ನ ಕಂಟ್ರೋಲ್ ಮಾಡೋ ಇಂಜಿನ್, ರೋಡ್ ಕಂಡೀಷನ್, ಡ್ರೈವರ್ ಸ್ಕಿಲ್ಸ್ ಎಲ್ಲವೂ ಫ್ಯಾಕ್ಟರ್ಸ್ ಅಲ್ವಾ? ಕೆಮಿಸ್ಟ್ರಿಯಲ್ಲೂ ಅಷ್ಟೇ. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನು ಕಲಿತೀವಿ ಅಂತ ಒಂದು ಸಣ್ಣ ನೋಟ ನೋಡೋಣ. ಫಸ್ಟ್, ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು ಅಂತ ನೋಡ್ತೀವಿ. ಆಮೇಲೆ ರಿಯಾಕ್ಷನ್ ರೇಟ್ ಮೇಲೆ ಪರಿಣಾಮ ಬೀರೋ ಫ್ಯಾಕ್ಟರ್ಸ್, ನಂತರ ರೇಟ್ ಲಾ ಮತ್ತು ರಿಯಾಕ್ಷನ್ ಆರ್ಡರ್, ಅದಾದ್ಮೇಲೆ ರಿಯಾಕ್ಷನ್ ರೇಟ್ಸ್ ಹಿಂದಿರೋ ಥಿಯರಿಗಳು, ಮತ್ತು ಫೈನಲ್ ಆಗಿ ಕೆಟಾಲಿಸಿಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಇವತ್ತಿನ ಗೇಮ್ ಪ್ಲಾನ್. ರೈಟ್. ಹಾಗಿದ್ರೆ ನಮ್ಮ ಮೊದಲನೇ ಸೆಕ್ಷನ್ಗೆ ಜಂಪ್ ಮಾಡೋಣ. ವಾಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್? ಇಲ್ಲಿ ನಾವು ಒಂದು ರಿಯಾಕ್ಷನ್ನ ಸ್ಪೀಡ್ ಅಂದ್ರೆ ಅದರ ರೇಟ್ನ ಹೇಗೆ ಮೆಜರ್ ಮಾಡೋದು, ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಅಂತ ನೋಡೋಣ. ಈ ಫಾರ್ಮುಲಾವನ್ನ ನೋಡಿ. ಇದೇ ಕೆಮಿಕಲ್ ಕೈನೆಟಿಕ್ಸ್ನ ಹೃದಯ ಇದ್ದಾಗೆ. ಇಲ್ಲಿ ರೇಟ್ ಆರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಇದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಿಸಿ. ರಿಯಾಕ್ಟೆಂಟ್ ಆರ್ ಮುಂದೆ ಒಂದು ಮೈನಸ್ ಸೈನ್ ಇದೆ. ಯಾಕೆ? ಯೋಚನೆ ಮಾಡಿ. ಯಾಕಂದ್ರೆ ಟೈಮ್ ಆಗ್ತಾ ಆಗ್ತಾ ರಿಯಾಕ್ಟೆಂಟ್ಸ್ ಖರ್ಚಾಗತ್ತೆ, ಅಂದ್ರೆ ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ ಅಲ್ವಾ? ಈ ಕಡಿಮೆ ಆಗೋದನ್ನ ತೋರ್ಸೋಕೆ ನಾವು ನೆಗೆಟಿವ್ ಸೈನ್ ಹಾಕ್ತೀವಿ. ಅದೇ ಪ್ರಾಡಕ್ಟ್ ಪಿ ಕಡೆ ನೋಡಿ, ಅಲ್ಲಿ ಪಾಸಿಟಿವ್ ಸೈನ್ ಇದೆ. ಯಾಕಂದ್ರೆ ಅದರ ಕಾನ್ಸಂಟ್ರೇಷನ್ ಟೈಮ್ ಜೊತೆ ಜಾಸ್ತಿ ಆಗತ್ತೆ. ಸಿಂಪಲ್. ಓಕೆ, ಈಗ ಆ ಫಾರ್ಮುಲಾವನ್ನ ಇನ್ನಷ್ಟು ಡೀಪ್ ಆಗಿ ನೋಡೋಣ. ನೋಡಿ, ರಿಯಾಕ್ಟೆನ್ಸ್ ಎ ಮತ್ತು ಬಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ಸ್ ಸಿ ಮತ್ತು ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಮ್ಗೆ ಗೊತ್ತು. ಆದ್ರೆ ಆ ಸ್ಮಾಲ್ ಲೆಟರ್ಸ್ ಎ ಬಿ ಸಿ ಡಿ ಇದೆಯಲ್ಲ, ಅವು ತುಂಬಾನೇ ಇಂಪಾರ್ಟೆಂಟ್. ಅವುಗಳನ್ನ ಸ್ಟೊಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಅವುಗಳನ್ನ ಯಾಕೆ ನಾವು ಡಿನಾಮಿನೇಟರಲ್ಲಿ ಹಾಕ್ತೀವಿ? ಯಾಕಂದ್ರೆ ನಾವು ರೇಟನ್ನ ನಾರ್ಮಲೈಸ್ ಮಾಡಬೇಕು. ಅಂದ್ರೆ ನೀವು ಎನ ಇಟ್ಕೊಂಡು ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ರು ಸರಿ ಅಥವಾ ಸಿನ ಇಟ್ಕೊಂಡು ಮಾಡಿದ್ರು ಸರಿ, ಫೈನಲ್ ಆನ್ಸರ್ ಒಂದೇ ಬರಬೇಕು. ಅದಕ್ಕೋಸ್ಕರ ಈ ನಾರ್ಮಲೈಸೇಷನ್. ಇದು ರಿಯಾಕ್ಷನ್ನ ಯುನೀಕ್ ರೇಟ್ ಕೊಡುತ್ತೆ. ಸರಿ, ರೇಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಈ ರೇಟನ್ನ ನಾವು ಕಂಟ್ರೋಲ್ ಮಾಡ್ಬೋದಾ? ಒಂದು ರಿಯಾಕ್ಷನನ್ನ ಫಾಸ್ಟ್ ಮಾಡಕ್ಕೆ ಅಥವಾ ಸ್ಲೋ ಮಾಡಕ್ಕೆ ಏನ್ ಮಾಡ್ಬೋದು? ಅದೆಲ್ಲ ಕಂಟ್ರೋಲ್ ಮಾಡೋ ಲೀವರ್ಸ್ ಯಾವುದು? ಬನ್ನಿ, ನಮ್ಮ ಎರಡನೇ ಸೆಕ್ಷನಲ್ಲಿ ಅದನ್ನೇ ನೋಡೋಣ. ಇಲ್ಲಿ ನೋಡಿ, ಇವೇ ಆ 5 ಮೇನ್ ಕಂಟ್ರೋಲ್ ಫ್ಯಾಕ್ಟರ್ಸ್. ಫಸ್ಟ್, ರಿಯಾಕ್ಟೆಂಟ್ನ ನೇಚರ್ ಮತ್ತು ಕಾನ್ಸಂಟ್ರೇಷನ್. ಅಂದ್ರೆ ರಿಯಾಕ್ಟೆಂಟ್ಸ್ ಎಷ್ಟು ಆಕ್ಟಿವ್ ಮತ್ತು ಒಂದು ಜಾಗದಲ್ಲಿ ಎಷ್ಟು ಜನ ಅಂದ್ರೆ ಎಷ್ಟು ಮಾಲಿಕ್ಯೂಲ್ಸ್ ತುಂಬಿಕೊಂಡಿದೆ ಅನ್ನೋದು. ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಡಿಕ್ಕಿ ಹೊಡೆಯೋ ಚಾನ್ಸ್ ಜಾಸ್ತಿ, ಸೊ ರೇಟ್ ಜಾಸ್ತಿ. ಎರಡನೇದು ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಮಾಲಿಕ್ಯೂಲ್ಸ್ಗೆ ಎನರ್ಜಿ ಬಂದು ಜೋರಾಗಿ ಓಡಾಡೋಕ್ ಶುರು ಮಾಡುತ್ತೆ, ಆಗ ಡಿಕ್ಕಿಗಳು ಜಾಸ್ತಿ ಆಗುತ್ತೆ. ಮೂರನೇದು ಪ್ರೆಷರ್. ಇದು ಗ್ಯಾಸಸ್ಗೆ ತುಂಬಾನೇ ಮುಖ್ಯ. ಪ್ರೆಷರ್ ಜಾಸ್ತಿ ಮಾಡಿದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಹತ್ರ ಬರುತ್ತೆ ಮತ್ತೆ ಡಿಕ್ಕಿ ಜಾಸ್ತಿ. ನಾಲ್ಕನೇದು ಸಾಲ್ವೆಂಟ್ ಎಫೆಕ್ಟ್ ಮತ್ತು ಐದನೇದು ಲೈಟ್ ಅಂದ್ರೆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ಗೆ. ಓಕೆ, ಕಾನ್ಸಂಟ್ರೇಷನ್ ರೇಟನ್ನ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ವಿ, ಆದ್ರೆ ಎಷ್ಟು ಚೇಂಜ್ ಮಾಡುತ್ತೆ? ನಾವು ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟ್ ಡಬಲ್ ಆಗತ್ತಾ, 4 ಪಟ್ಟು ಜಾಸ್ತಿ ಆಗತ್ತಾ, ಅಥವಾ ಏನೂ ಚೇಂಜ್ ಆಗಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡೋದೇ ರೇಟ್ ಲಾ. ಬನ್ನಿ, ನಮ್ಮ ಮೂರನೇ ಸೆಕ್ಷನ್ನಲ್ಲಿ ಈ ಮ್ಯಾಥಮ್ಯಾಟಿಕಲ್ ರಿಲೇಶನ್ಶಿಪ್ ಬಗ್ಗೆ ಕಲಿಯೋಣ. ಸರಿ, ಈ ಡೆಫಿನಿಷನ್ ಅನ್ನ ಓಡೋಣ. ಆರ್ಡರ್ ಆಫ್ ಅ ರಿಯಾಕ್ಷನ್. The order of a reaction is defined as the sum of the concentration terms on which the rate of a reaction actually depends as observed experimentally. ಇಲ್ಲಿ observed experimentally ಅನ್ನೋ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಒಂದ್ ರಿಯಾಕ್ಷನ್ನ ಆರ್ಡರ್ ಅನ್ನ ನಾವು ಬ್ಯಾಲೆನ್ಸ್ಡ್ ಈಕ್ವೇಶನ್ ನೋಡಿ ಗೆಸ್ ಮಾಡಕ್ಕಾಗಲ್ಲ. ನೋ ವೇ. ನಾವು ಅದನ್ನ ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಯೇ ಕಂಡುಹಿಡಿಬೇಕು. ಕಾನ್ಸಂಟ್ರೇಷನ್ ಚೇಂಜ್ ಮಾಡಿ ರೇಟ್ ಹೇಗೆ ಚೇಂಜ್ ಆಯಿತು ಅಂತ ಮೆಷರ್ ಮಾಡಿ ಆಮೇಲೆ ಆರ್ಡರ್ ಡಿಸೈಡ್ ಮಾಡೋದು. ಸೊ ಆರ್ಡರ್ ಅನ್ನೋದು ಒಂದು ಪಕ್ಕಾ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ, ಮರಿಬೇಡಿ. ವಾವ್, ಈ ಟೇಬಲ್ ಇದೆಯಲ್ಲ, ಇದು ನಿಮ್ಮ ಎಕ್ಸಾಮ್ಗೆ ಒಂದು ಚಿನ್ನದ ಗಣಿ ಇದ್ದ ಹಾಗೆ. ಖಂಡಿತ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ.
ಇದರಲ್ಲಿ 0 ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ಗೆ ಬೇಕಾದ ಎಲ್ಲ ಫಾರ್ಮುಲಾಗಳೂ ಇದೆ. ಇಲ್ಲಿ ನೀವು ಸ್ಪೆಷಲ್ ಆಗಿ ಗಮನಿಸಬೇಕಾಗಿರೋದು ರೇಟ್ ಕಾನ್ಸ್ಟೆಂಟ್ ಕೆನ ಯೂನಿಟ್ಸ್. ನೋಡಿ, ಪ್ರತಿ ಆರ್ಡರ್ಗೂ ಕೆನ ಯೂನಿಟ್ ಬೇರೆ ಇದೆ. ಯಾಕೀಗೆ? ಯಾಕಂದ್ರೆ ರೇಟ್ನ ಯೂನಿಟ್ ಯಾವಾಗ್ಲೂ ಒಂದೇ ಇರುತ್ತೆ, ಮೋಲ್ L-1 S-1. ಆ ಯೂನಿಟ್ ಬರೋ ಹಾಗೆ ಕೆನ ಯೂನಿಟ್ ತನ್ನನ್ನ ತಾನು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೆನ ಯೂನಿಟ್ ಕೊಟ್ಟು ಆರ್ಡರ್ ಯಾವುದು ಅಂತ ಕೇಳ್ತಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಕಾನ್ಸೆಪ್ಟ್ ಹಾಫ್ ಲೈಫ್. ಡೆಫಿನೇಷನ್ ನೋಡೋಣ. ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್. The half-life of a reaction is the time in which the concentration of a reactant is reduced to 1/2 of its initial concentration. ಅಂದ್ರೆ ಏನು? ಸಿಂಪಲ್. ನೀವು 100 ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಷನ್ ಶುರು ಮಾಡಿದ್ರೆ ಅದು 50 ಮಾಲಿಕ್ಯೂಲ್ಸ್ ಆಗೋಕೆ ಎಷ್ಟು ಟೈಮ್ ಬೇಕೋ ಅದೇ ಹಾಫ್ ಲೈಫ್. ಮತ್ತೆ 15 to 25 ಆಗೋಕೆ ಇನ್ನೊಂದು ಹಾಫ್ ಲೈಫ್. ಈ ಕಾನ್ಸೆಪ್ಟ್ ಸ್ಪೆಷಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಇದು ಅದರ ಸ್ಪೆಷಾಲಿಟಿ. ಸರಿ, ಇಲ್ಲಿವರೆಗೂ ನಾವು ಏನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿದ್ವಿ. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ರೇಟ್ ಜಾಸ್ತಿ ಆಗತ್ತೆ. ಓಕೆ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ರೇಟ್ ಜಾಸ್ತಿ ಆಗತ್ತೆ. ಫೈನ್. ಆದ್ರೆ ಯಾಕೆ? ಮಾಲಿಕ್ಯುಲಾರ್ ಲೆವೆಲ್ನಲ್ಲಿ ಆಕ್ಚುಲಿ ಏನಾಗತ್ತೆ? ಈ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದೇ ಥಿಯರಿಗಳು. ಬನ್ನಿ ನಮ್ಮ 4ನೇ ಸೆಕ್ಷನ್ನಲ್ಲಿ ಈ ಸೀಕ್ರೆಟ್ಸನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಕೊಲಿಷನ್ ಥಿಯೋರಿಯ ಮೂಲಮಂತ್ರ. ಇದರಲ್ಲಿ 2 ಕಂಡೀಷನ್ಸ್ ಇದೆ. ಒಂದು, ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡಿಬೇಕು. ಎರಡನೇದು, ಆ ಡಿಕ್ಕಿ ಸುಮ್ಮನೆ ಟಚ್ ಮಾಡದ ಹಾಗೆ ಇರಬಾರ್ದು, ಅದೊಂದು ಎಫೆಕ್ಟಿವ್ ಕೊಲಿಷನ್ ಆಡಿಬೇಕು. ಅಂದ್ರೆ 2 ಕಂಡೀಷನ್ ಫುಲ್ಫಿಲ್ ಆಗಬೇಕು. ಒಂದು, ಡಿಕ್ಕಿ ಹೊಡಿವಾಗ ಸಾಕಷ್ಟು ಎನರ್ಜಿ ಇರಬೇಕು. ಎರಡನೇದು, ಸರಿಯಾದ ಡೈರೆಕ್ಷನ್ ಅಥವಾ ಓರಿಯಂಟೇಷನ್ನಲ್ಲಿ ಡಿಕ್ಕಿ ಹೊಡಿಬೇಕು. ಇದನ್ನೊಂದು ಕೀ ಮತ್ತೆ ಲಾಕ್ ತರ ಅಂದ್ಕೊಳ್ಳಿ. ಕೀಯನ್ನ ಲಾಕ್ಗೆ ಸುಮ್ಮನೆ ತಾಗ್ಸಿದ್ರೆ ಬಾಗ್ಲು ಓಪನ್ ಆಗಲ್ಲ. ಅದನ್ನ ಸರಿಯಾದ ಪೊಸಿಷನ್ನಲ್ಲಿ ಇಟ್ಟು ಸಾಕಷ್ಟು ಫೋರ್ಸ್ ಕೊಟ್ಟು ತಿರುಗಿಸಿದೆ ಮಾತ್ರ ಓಪನ್ ಆಗುತ್ತೆ ಅಲ್ವಾ? ಇಲ್ಲಿನ ಕೊಲಿಷನ್ ಕೂಡ ಹಾಗೇನೆ. ಈ ಗ್ರಾಫ್ ನೋಡಿ, ಇದು ತುಂಬಾನೇ ಪವರ್ಫುಲ್. ಇದು ಒಂದು ರಿಯಾಕ್ಷನ್ನ ಎನರ್ಜಿ ಜರ್ನಿ ಇದ್ದ ಹಾಗೆ. ಕೆಳಗಡೆ ಇರೋದು ರಿಯಾಕ್ಟೆಂಟ್ಸ್, ಆ ಕಡೆ ಇರೋದು ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ ಸುಮ್ಮನೆ ಪ್ರಾಡಕ್ಟ್ಸ್ ಆಗಿ ಜಂಪ್ ಮಾಡೋಕ್ಕಾಗಲ್ಲ. ಅವು ಮೊದಲು ಒಂದು ಎನರ್ಜಿ ಬೆಟ್ಟವನ್ನ ಹತ್ತಬೇಕು. ಆ ಬೆಟ್ಟವನ್ನ ಹತ್ತೋಕೆ ಬೇಕಾದ ಮಿನಿಮಮ್ ಎನರ್ಜಿ ಇದೆಯಲ್ಲ, ಅದನ್ನೇ ನಾವು ಆಕ್ಟಿವೇಶನ್ ಎನರ್ಜಿ ಅಥವಾ ಇಎ ಅಂತ ಕರೆಯೋದು. ಆ ಬೆಟ್ಟದ ತುತ್ತ ತುದಿಯಲ್ಲಿ ಒಂದು ಸ್ಟೇಟ್ ಇರುತ್ತೆ, ಅದು ಹೈಯೆಸ್ಟ್ ಎನರ್ಜಿ ಸ್ಟೇಟ್, ತುಂಬಾನೇ ಅನ್ಸ್ಟೇಬಲ್. ಅದನ್ನೇ ಟ್ರಾನ್ಸಿಷನ್ ಸ್ಟೇಟ್ ಅಂತೀವಿ. ಆ ಬೆಟ್ಟ ಹತ್ತಿ ಇಳಿದ ಮೇಲೇನೆ ನಮಗೆ ಪ್ರಾಡಕ್ಟ್ಸ್ ಸಿಗೋದು. ಓಕೆ, ಈಗ ನಮ್ಮ ಕೊನೆ ಹಾಗೂ ಅಷ್ಟೇ ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಬಂದಿದ್ದೇವೆ. ಎನರ್ಜಿ ಬೆಟ್ಟ ಹತ್ತೋದು ಕಷ್ಟ ಅಲ್ವಾ? ಅದಕ್ಕೊಂದು ಶಾರ್ಟ್ಕಟ್ ಅಂದ್ರೆ ಹೇಗಿರುತ್ತೆ? ಆ ಶಾರ್ಟ್ಕಟ್ ಹೆಸರೇ ಕ್ಯಾಟಲಿಸ್ಟ್. ಬನ್ನಿ ಈ ಮ್ಯಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸರಿ, ಮೊದಲು ಡೆಫಿನೇಷನ್ ನೋಡೋಣ. A catalyst is a substance which increases or decreases the rate of a reaction without undergoing any chemical change. ಅಂದ್ರೆ ಕ್ಯಾಟಲಿಸ್ಟ್ ಒಂದು ಮದ್ವೆ ಬ್ರೋಕರ್ ಇದ್ದಾಗೆ. ಅದು ರಿಯಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ರೇಟ್ ಜಾಸ್ತಿ ಮಾಡುತ್ತೆ, ಆದ್ರೆ ರಿಯಾಕ್ಷನ್ ಮುಗಿದ ಮೇಲೆ ತಾನು ಏನು ಚೇಂಜ್ ಆಗದೆ ಹಾಗೆ ಉಳಿಯುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ? ನಾವಾಗ್ಲೇ ನೋಡಿದ್ವಲ್ಲ, ಒಂದು ಎನರ್ಜಿ ಬೆಟ್ಟ. ಆ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ ಅಂದ್ರೆ, ಆ ಬೆಟ್ಟ ಹತ್ತೋ ಬದಲು ಅದರ ಪಕ್ಕದಲ್ಲಿ ಒಂದು ಹೊಸ ಚಿಕ್ಕ ಬೆಟ್ಟದ ದಾರಿಯನ್ನ ಅಥವಾ ಆ ಬೆಟ್ಟದ ಮೂಲಕ ಒಂದು ಸುರಂಗವನ್ನೇ ತೋಡಿಕೊಡುತ್ತೆ. ಸೊ ಮಾಲಿಕ್ಯೂಲ್ಸ್ ಈಸಿಯಾಗಿ ಕಡಿಮೆ ಎನರ್ಜಿಯಲ್ಲಿ ಆ ಕಡೆ ಹೋಗ್ಬೋದು. ಅಂದ್ರೆ ಇದು ಆಕ್ಟಿವೇಶನ್ ಎನರ್ಜಿಯನ್ನೇ ಕಡಿಮೆ ಮಾಡ್ಬಿಡುತ್ತೆ. ಕೆಟಾಲಿಸಿಸ್ನಲ್ಲಿ ಮೇನ್ ಆಗಿ 2 ಟೈಪ್ಸ್ ಇದೆ, ಹೋಮೋಜೀನಿಯಸ್ ಮತ್ತು ಹೆಟರೋಜೀನಿಯಸ್. ಹೆಸರಲ್ಲೇ ಮೀನಿಂಗ್ ಇದೆ. ಹೋಮೋ ಅಂದ್ರೆ ಸೇಮ್ ಅಥವಾ ಒಂದೇ, ಹೆಟರೋ ಅಂದ್ರೆ ಡಿಫ್ರೆಂಟ್ ಅಥವಾ ಬೇರೆ. ಅಂದ್ರೆ ನಿಮ್ಮ ರಿಯಾಕ್ಟೆಂಟ್ಸ್ ಮತ್ತು ಕ್ಯಾಟಲಿಸ್ಟ್ 2 ಒಂದೇ ಫೇಸ್ನಲ್ಲಿದ್ರೆ, ಅಂದ್ರೆ 2 ಗ್ಯಾಸ್ ಅಥವಾ 2 ಲಿಕ್ವಿಡ್ ಇದ್ರೆ ಅದು ಹೋಮೋಜೀನಿಯಸ್ ಕೆಟಾಲಿಸಿಸ್. ಒಂದು ವೇಳೆ ರಿಯಾಕ್ಟೆಂಟ್ ಗ್ಯಾಸ್ ಆಗಿದ್ದು ಕ್ಯಾಟಲಿಸ್ಟ್ ಸಾಲಿಡ್ ಆಗಿದ್ರೆ, ಅಂದ್ರೆ ಬೇರೆ ಬೇರೆ ಫೇಸ್ನಲ್ಲಿದ್ರೆ, ಅದನ್ನ ಹೆಟರೋಜೀನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಸರಿ, ಇವತ್ತಿನ ಕ್ಲಾಸ್ನ ಕೊನೆಗೆ ಬಂದಿದ್ದೇವೆ. ಒಂದು ಕೊನೆಯ ಪ್ರಶ್ನೆ ನಿಮಗಾಗಿ. ಇಷ್ಟೊತ್ತು ನಾವು ರಿಯಾಕ್ಷನ್ಗಳನ್ನ ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಆದ್ರೆ ಕೆಲವೊಂದ್ಸಲ ನಮ್ಗೆ ರಿಯಾಕ್ಷನ್ಗಳನ್ನ ಸ್ಲೋ ಮಾಡ್ಬೇಕಾಗುತ್ತೆ ಅಲ್ವಾ? ಹಾಗೆ ಸ್ಲೋ ಮಾಡೋದಿಕ್ಕೆ ನಮ್ಮ ದಿನನಿತ್ಯದ ಜೀವನದಲ್ಲಿರೋ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಯೋಚನೆ ಮಾಡಿ ನೋಡೋಣ. ನಿಮ್ಮ ಉತ್ತರ ನಿಮ್ಮ ಕಿಚನ್ನಲ್ಲೇ ಇದೆ. ಹೌದು, ನಾವು ಆಹಾರ ಕೆಡಬಾರ್ದು ಅಂತ ಫ್ರಿಜ್ನಲ್ಲಿ ಇಡ್ತೀವಲ್ಲ, ಅಲ್ಲಿ ನಾವೇನ್ ಮಾಡ್ತಿದೀವಿ? ಟೆಂಪ್ರೇಚರ್ ಕಡಿಮೆ ಮಾಡಿ ಆಹಾರ ಕೆಡೋ ಕೆಮಿಕಲ್ ರಿಯಾಕ್ಷನ್ಗಳನ್ನ ಸ್ಲೋ ಮಾಡ್ತಿದೀವಿ. ನೋಡಿ, ಕೆಮಿಸ್ಟ್ರಿ ನಮ್ಮ ಸುತ್ತಮುತ್ತಲೇ ಇದೆ. ಸೊ ಇವತ್ತು ಕಲ್ತಿರೋ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನ ಚೆನ್ನಾಗಿ ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪರೀಕ್ಷೆಗೆ ಆಲ್ ದ ವೆರಿ ಬೆಸ್ಟ್.